ಕಾಲು ಪಾದದಲ್ಲಿ ಉರಿ ಬರ್ತಾ ಇದೆ, ಸೆಳೆತ ಬರ್ತಾ ಇದೆ, ಜುಮ್ ಅಂತ ಇದೆ, ಕಚ್ ಎಳಿತಾ ಇದೆ ಅಂತ ಬಹಳಷ್ಟು ಜನ ಹೇಳ್ತಿರ್ತಾರೆ. ಇದನ್ನ ನ್ಯೂರೋಪತಿ, ನರದ ಸಮಸ್ಯೆಯಿಂದ ಬರ್ತಾ ಇರುವಂತಹ ನೋವು ಅಂತ ಹೇಳ್ಬಹುದು. ಇದು ಡಯಾಬಿಟಿಸ್ ಇದ್ದವರಿಗೆ ಕಾಣಿಸಬಹುದು, ಅಥವಾ ಸಯಾಟಿಕಾ, ಸೊಂಟದಿಂದ ಕಾಲಿಗೆ ಬರ್ತಿರುವಂತಹ ನರದ ಮೇಲೆ ಒತ್ತಡ ಬಂದಾಗ ಕಚ್ ಎಳೆಯುವಂತಹ ನೋವು ಕಾಣಿಸ್ಕೋಬಹುದು. ಈ ತೊಂದರೆ ಇದ್ದಾಗ ಸುಲಭವಾದ ಯಾವ 6 ವ್ಯಾಯಾಮಗಳನ್ನ ಮಾಡೋದ್ರಿಂದ ಈ ನರದ ನೋವನ್ನ ನಾವು ಕಂಟ್ರೋಲ್ ಮಾಡಬಹುದು, ಕಡಿಮೆ ಮಾಡಬಹುದು ಅಂತ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ನರ ದೌರ್ಬಲ್ಯ, ನರ ಸೆಳೆತದ ಬಗ್ಗೆ, ನರದ ಸಮಸ್ಯೆಗಳ ಬಗ್ಗೆ ಹಲವಾರು ವಿಡಿಯೋಗಳನ್ನ ನಾನು ನನ್ನ ಚಾನೆಲ್ ನಲ್ಲಿ ಮಾಡಿದ್ದೀನಿ. ಯಾವ ಆಹಾರ ತಗೋಬೇಕು, ಯಾವ ಆಹಾರ ತಗೋಬಾರದು, ನಮ್ಮ ದಿನಚರಿ ಹೇಗೆ ಇಟ್ಕೋಬೇಕು, ಏನೇನು ಮುಂಜಾಗ್ರತೆಯನ್ನ ವಹಿಸಬೇಕು, ಯಾವ ವ್ಯಾಯಾಮಗಳನ್ನ ಮಾಡಬೇಕು ಅಂತ. ಸೊ ನೀವು ಅದನ್ನ ಡೀಟೇಲ್ ಆಗಿ ನೋಡ್ಬೇಕು ಅಂದ್ರೆ ಈ ಪ್ಲೇ ಲಿಸ್ಟ್ ಕೊಟ್ಟಿರುವಂತಹ ಲಿಂಕ್ ಅಲ್ಲಿ ಕೊಟ್ಟಿರುವಂತಹ ಪ್ಲೇ ಲಿಸ್ಟ್ ಅಲ್ಲಿ ನೀವು ಅದನ್ನ ನೋಡಬಹುದು. ನಿಮಗೆ ಯಾವ್ದಾದ್ರು ಪ್ರಶ್ನೆ ಇದ್ರೆ, ನರದ ಸಮಸ್ಯೆ ಬಗ್ಗೆ, ನರದಲ್ಲಿ ತೊಂದರೆ ಇದ್ದಾಗ ಸಮಸ್ಯೆ ಬಗ್ಗೆ ಪ್ರಶ್ನೆಗಳಿದ್ರೆ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಯಾವ ಪ್ರಶ್ನೆ ಎಲ್ಲರಿಗೂ ಅನುಕೂಲ ಆಗೋದಿದ್ರೆ ಮುಂದೆ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಬಹುದು. ನರದಲ್ಲಿ ನೋವು ಯಾಕೆ ಕಾಣಿಸ್ಕೊಳ್ಳುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಇದ್ದಾಗ ನಮ್ಮ ಕೈಗೆ, ಪಾದಕ್ಕೆ ಹೋಗುವಂತಹ ರಕ್ತ ಸಂಚಾರ ಕಡಿಮೆ ಆಗುತ್ತೆ. ಅಂದ್ರೆ ನಮ್ಮ ನರಗಳಿಗೆ ಹೋಗುವಂತಹ ಸಣ್ಣ ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಕಡಿಮೆ ಆದಾಗ ನರದಲ್ಲಿ ಜುಮ್ ಬರೋದು, ಚುಚ್ಚದಾಗೋದು, ರಾತ್ರಿ ಹೊತ್ತು ಕಚ್ ಎಳೆದಾಗೋದು, ಈ ರೀತಿ ಭಾವನೆ ಆಗುತ್ತೆ. ಪಾದ ನಾನು ಚಪ್ಪಲಿ ಎಲ್ಲಿ ಹಾಕೋತಾ ಇದೀನೋ, ನಡೀತಾ ಇದೀನೋ ಅನ್ನೋ ಭಾವನೆನೇ ಹೋಗ್ಬಿಡುತ್ತೆ. ಸೊ ಆ ಸ್ಪರ್ಶ ಜ್ಞಾನ ಹೋಗ್ಬಿಡುತ್ತೆ. ಸೊ ಇದನ್ನ ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತೀವಿ. ಅಂದ್ರೆ ನಾವು ಒಂದು ಕೃಷಿ ಭೂಮಿಗೆ ನೀರಿನ ಸಂಚಾರ ಕಟ್ ಮಾಡ್ಬಿಟ್ರೆ ಅದು ಹೇಗೆ ಒಣಗೋಗುತ್ತೋ ಅದೇ ರೀತಿ ಆ ನರಗಳು ನಿಧಾನವಾಗಿ ಸಾಯ್ತಾ ಬಂದ್ಬಿಡುತ್ತೆ. ಸೊ ಇದು ಡಯಾಬಿಟಿಸ್ ಅಲ್ಲಿ ಬರುವಂತಹ ನರದ ಸಮಸ್ಯೆ. ಸಯಾಟಿಕಾ ಅಥವಾ ಡಿಸ್ಕ್ ಸಮಸ್ಯೆ ಇದ್ದಾಗ ನಮ್ಮ ದೇಹದಲ್ಲಿರುವಂತಹ ಅತ್ಯಂತ ಉದ್ದವಾದ ನರ ಸಯಾಟಿಕ್ ನರ್ವ್, ಸೊಂಟದಿಂದ ತೊಡೆ ಹಿಂಭಾಗದಿಂದ ಪಾದಕ್ಕೆ ಹೋಗುವಂತಹ ನರ, ಅದ್ರ ಮೇಲೆ ಒತ್ತಡ ಬಿದ್ದಾಗ ನಮ್ಮ ತೊಡೆ ಹಿಂಭಾಗ, ಮೀನ್ಕಂಡದ ಹಿಂಭಾಗ, ಪಾದಕ್ಕೆ ಹೋಗುವಂತಹ ನರದಲ್ಲಿ ಒಂಥರ ಶಾಕ್ ಹೊಡೆದಂಗಾಗೋದು, ರಾತ್ರಿ ಹೊತ್ತು ಮಲ್ಕೊಂಡಾಗ ಕಾಲೆಲ್ಲ ಕಚ್ ಎಳೆಯುತ್ತೆ, ಮುಂದೆ ಬಗ್ಗಿ ಏಳಕ್ಕಾಗಲ್ಲ, ಈ ರೀತಿ ತೊಂದರೆ ಕಾಣಿಸ್ಕೋಬಹುದು. ವಿಟಮಿನ್ B12 ಕೊರತೆ ಇದ್ದಾಗಲೂ ಕೂಡ ಈ ನರದ ಸಮಸ್ಯೆ ಕಾಣಿಸ್ಕೋಬಹುದು. ವಿಟಮಿನ್ B12 ನರದ ಮೇಲಿರುವಂತಹ ಇನ್ಸುಲೇಷನ್, ಈ ಮೈಲಿನ್ ಶೀತ್ ಅಂತ ಏನಿರುತ್ತೋ ಅದನ್ನ ಕಾಪಾಡ್ಕೊಳ್ಳಿಕ್ಕೆ ಸರಿಯಾಗಿ ಬೇಕಾಗಿರುವಂತಹ ಪೋಷಕಾಂಶ. ವಿಟಮಿನ್ B12 ನಮ್ಮ ಆಹಾರದಲ್ಲಿ ಕಡಿಮೆ ಆದಾಗಲೂ ಕೂಡ ಈ ನರದಲ್ಲಿ ಜುಮ್ ಬರೋದು, ಪಿನ್ಸ್ ಅಂಡ್ ನೀಡಲ್ ಸೆನ್ಸೇಷನ್, ಪಿನ್ ತಗೊಂಡು ಚುಚ್ಚದಾಗ ಆಗೋದು, ಈ ರೀತಿ ನೋವು ಕಾಣಿಸ್ಕೋಬಹುದು. ಮದ್ಯಪಾನ ತುಂಬಾ ಮಾಡೋರಲ್ಲಿ ಅಥವಾ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಜಾಸ್ತಿ ಸರಿಯಾಗಿ ಇಟ್ಕೋತಾ ಇಲ್ಲ, ತುಂಬಾ ಸಕ್ಕರೆ ತಿಂತಾರೆ, ಸ್ವೀಟ್ ತಿಂತಾರೆ ಅಂತವ್ರಿಗೂ ಕೂಡ ಈ ಕೈಕಾಲ್ ಜುಮ್ ಬಂದ್ಬಿಡ್ಬಹುದು. ಈ ರೀತಿ ಇದ್ದಾಗ ಪ್ರತಿನಿತ್ಯ ನಾವು ಯಾವ ವ್ಯಾಯಾಮ ಮಾಡ್ಲೇಬೇಕು ಅನ್ನೋದನ್ನ ಇವತ್ತು ಅರ್ಥ ಮಾಡ್ಕೋತಾ ಹೋಗೋಣ. ಮೊದಲನೇ ವ್ಯಾಯಾಮ ನರ್ವ್ ಫ್ಲಾಸಿಂಗ್ ಅಥವಾ ಸಯಾಟಿಕ್ ನರ್ವ್ ಗ್ಲೈಡ್ ಎಕ್ಸರ್ಸೈಸ್ ಅಂತ. ಒಂದು ಕುರ್ಚಿ ಮೇಲೆ ನೇರವಾಗಿ ಕೂತ್ಕೋಬೇಕು, ಬೆನ್ನು ಕುರ್ಚಿಗೆ ಬರ್ಕೊಂಡಿರ್ಬೇಕು, ಪಾದ ನೆಲಕ್ಕೆ ತಾಗಿರ್ಬೇಕು. ಈ ರೀತಿ ನಮ್ಮ ಕೈ ನಿಧಾನವಾಗಿ ಕೈ ಸೈಡ್ ಅಲ್ಲಿ ರಿಲ್ಯಾಕ್ಸ್ಡ್ ಆಗಿ ಇಟ್ಕೊಂಡು ಒಂದೊಂದೇ ಕಾಲು ಮೇಲಕ್ಕೆ ಎತ್ತೋದು, ಅಂದ್ರೆ ಎಡಗಡೆ ಕಾಲನ್ನ ನೇರ ಮಾಡುವಂತಹದ್ದು. ನೇರ ಮಾಡಿದಾಗ ನಮ್ಮ ಮಂಡಿ ನೇರವಾಗಿರ್ಬೇಕು. ಪಾದವನ್ನ ಎಡಗಡೆ ಕಾಲನ್ನ ಎತ್ತಿದಾಗ ಪಾದವನ್ನ ನಮ್ ಕಡೆ ಎಳ್ಕೊಳ್ಳೋದು, ಅಂದ್ರೆ ಡಾರ್ಸಿಫ್ಲೆಕ್ಷನ್ ಅಂತ ಹೇಳ್ತೀವಿ. ಈ ತರ ಎಳ್ಕೊಂಡಾಗ ನಮ್ಮ ಕುತ್ತಿಗೆಯನ್ನ ಮೇಲಕ್ಕೆ ನೋಡ್ಬೇಕು. ಒಂದು 3 ಸೆಕೆಂಡ್ ಆತರ ಹಿಡ್ಕೊಳ್ಳೋದು, ನಿಧಾನವಾಗಿ ಪಾದವನ್ನ ಕೆಳಗ್ ಮಾಡೋದು, ಕುತ್ತಿಗೆಯನ್ನ ಮುಂದೆ ಮಾಡೋದು, ಪಾದ ನಿಧಾನವಾಗಿ ಮೇಲ್ ಮಾಡೋದು. ಮಾಡ್ಬೇಕಾದ್ರೆ ಕಾಲ್ ನೇರವಾಗಿರ್ಬೇಕು. ಈ ತರ ಇದ್ದಾಗ ನಮ್ಮ ಸಯಾಟಿಕ್ ನರ್ವ್, ಯಾವ ನರ ಬೆನ್ನು ಹುರಿಯಿಂದ ತೊಡೆ ಹಿಂಭಾಗದಿಂದ ಪಾದಕ್ಕೆ ಹೋಗ್ತಾ ಇದೆಯೋ, ಯಾವ್ದ್ರ ಮೇಲೆ ಒತ್ತಡ ಇದೆಯೋ ಅದು ನಿಧಾನವಾಗಿ ನರ್ವ್ ಗ್ಲೈಡ್ ಆಗುತ್ತೆ. ಸ್ವಲ್ಪ ಮುಂದೆ ಹಿಂದೆ ಬಂದಾಗ ಅದ್ರ ಮೇಲೆ ಇರುವಂತಹ ಒತ್ತಡ ಕಡಿಮೆ ಆಗುತ್ತೆ, ಆ ನರದಕ್ಕೆ ರಕ್ತ ಸಂಚಾರ ಚೆನ್ನಾಗುತ್ತೆ, ಒಳಗಡೆ ಇರುವಂತಹ ನೋವು ಕಡಿಮೆ ಆಗುತ್ತೆ. ಈಗ ಒಂದು ಪೈಪ್ ಬ್ಲಾಕ್ ಆಗಿದೆ ಅಂತಂದ್ರೆ ಅದ್ರ ಒಳಗಡೆ ಒಂದು ಹಗ್ಗ ಇರುವಂತಹ ಹಗ್ಗನ ನಾವು ಆ ಕಡೆ ಈ ಕಡೆ ಅಲ್ಗಾಡಿಸಿದಾಗ ಹೇಗೆ ಅಲ್ಲಿ ನರ ಸಂಚಾರ, ರಕ್ತ ಸಂಚಾರ ಅಥವಾ ನೀರಿನ ಸಂಚಾರ ಹೇಗೆ ಇಂಪ್ರೂವ್ ಆಗುತ್ತೋ ಅದೇ ರೀತಿ ಈ ನರದ ಮೇಲೆ ಇರುವಂತಹ ಒತ್ತಡ ಕಡಿಮೆ ಆಗುತ್ತೆ. ಈ ವ್ಯಾಯಾಮ ಒಂದೊಂದೇ ಕಾಲಲ್ಲಿ ಈ 10 ರಿಂದ 15 ಸಲ 2 ಸೆಟ್ ಮಾಡೋದ್ರಿಂದ ಬಹಳ ಚೆನ್ನಾಗಿ ನಮ್ಗೆ ಅನುಕೂಲ ಆಗ್ತಾ ಹೋಗುತ್ತೆ. ದಿನಕ್ಕೆ 1 ಸಲ ಅಥವಾ 2 ಸಲ ಮಾಡಬಹುದು. ಮೊದಲು ಎಡಗಡೆ ಕಾಲು, ನಂತರ ಬಲಗಡೆ ಕಾಲು. ಈ ತರ ಮಾಡೋದ್ರಿಂದ ಆ ಸಯಾಟಿಕ್ ನರ್ವ್ ಅಲ್ಲಿ ಇರುವಂತಹ ಆ ನರ್ವ್ ಫ್ಲಾಸಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಆ ನರ್ವ್ ಅನ್ನ ಗ್ಲೈಡ್ ಮಾಡಿದಾಗ ಅದ್ರ ಮೇಲಿರುವಂತಹ ಒತ್ತಡ ಕಡಿಮೆ ಆಗುತ್ತೆ. ಎರಡನೇ ವ್ಯಾಯಾಮ ಹೀಲ್ ರೈಸ್, ಅಂದ್ರೆ ನಮ್ಮ ಹಿಮ್ಮಡಿಯನ್ನ ಎತ್ತುವಂತ ವ್ಯಾಯಾಮ. ನಾವು ನೇರವಾಗಿ ನಿಂತ್ಕೊಂಡು ಇದನ್ನ ಕಿಟಕಿ ಹಿಡ್ಕೊಂಡು ಅಥವಾ ಒಂದು ಕುರ್ಚಿಯನ್ನು ಹಿಡ್ಕೊಂಡು ಆರಾಮಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನೇರವಾಗಿ ಒಂದು ಕುರ್ಚಿ ಹಿಂಭಾಗದಲ್ಲಿ ಕುರ್ಚಿ ಹಿಡ್ಕೊಂಡು ನಿಂತ್ಕೊಂಡು ನಮ್ಮ ತುದಿಗಾಲ ಮೇಲೆ ನಿಂತ್ಕೋಬೇಕು, ಅಂದ್ರೆ ಹಿಮ್ಮಡಿಯನ್ನ ಮೇಲಕ್ಕೆ ಮಾಡಬೇಕು. ಒಂದು 4 ರಿಂದ 5 ಸೆಕೆಂಡ್ ಹಿಡ್ಕೊಳ್ಳೋದು, ಮತ್ತೆ ವಾಪಸ್ ಬರುವಂತಹದ್ದು. ಹಿಮ್ಮಡಿಯನ್ನ ಮೇಲೆ ಮಾಡೋದು, ನಿಧಾನ ವಾಪಸ್ ಇಳಿಸುವಂತಹದ್ದು, ಮತ್ತೆ ಮೇಲ್ ಮಾಡೋದು, ಮತ್ತೆ ವಾಪಸ್ ನಿಧಾನ ಇಳಿಸುವಂತಹದ್ದು. ಈ ರೀತಿ ಮಾಡೋದ್ರಿಂದ ಒಂದು 10 ರಿಂದ 15 ಸಲ 2 ಸೆಟ್ ಮಾಡಬೇಕು. ಇದು ಬೆಳಗ್ಗೆ ಸಂಜೆ. ಈ ರೀತಿ ಮಾಡೋದ್ರಿಂದ ನಮ್ಮ ಹಿಂಭಾಗದಲ್ಲಿ, ಕಾಲಿನ ಹಿಂಭಾಗದಲ್ಲಿರುವಂತಹ ಮೀನ್ಕಂಡದ ಮಾಂಸಖಂಡಗಳು, ಕಾಫ್ ಮಸಲ್ಸ್, ಇದಕ್ಕೆ ವ್ಯಾಯಾಮ ಸಿಕ್ಕಿದಾಗುತ್ತೆ, ಅದು ಪಂಪ್ ಮಾಡಿದಾಗುತ್ತೆ. ಇದು ಸೆಕೆಂಡ್ ಹಾರ್ಟ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಹೃದಯ ಹೇಗೆ ರಕ್ತವನ್ನ ಪಂಪ್ ಮಾಡುತ್ತೋ, ಈ ಮೀನ್ಕಂಡ ನಮ್ಮ ಕಾಲಿಂದ ರಕ್ತವನ್ನ ವಾಪಸ್ ಹೃದಯಕ್ಕೆ ಪಂಪ್ ಮಾಡುತ್ತೆ.
ಅವಾಗ ಕಾಲಲ್ಲಿರುವಂತಹ ರಕ್ತ ಸಂಚಾರ ಇಂಪ್ರೂವ್ ಆಗುತ್ತೆ, ನರಕ್ಕೆ ಬರುವಂತಹ ರಕ್ತ ಸಂಚಾರ ಇಂಪ್ರೂವ್ ಆಗುತ್ತೆ, ಆ ಕಾಲಲ್ಲಿರುವಂತಹ ಸೆಳೆತ ನೋವೆಲ್ಲ ಬಹಳ ಚೆನ್ನಾಗಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಪ್ರತಿದಿನ ಈ ಮೀನ್ಕಂಡವನ್ನ ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ಹೀಲ್ ರೈಸ್ ಎಕ್ಸರ್ಸೈಸ್ ಅನ್ನ ಸುಲಭವಾಗಿ ಎಲ್ಲರೂ ಕೂಡ ಮಾಡಬಹುದು. ಸಪೋರ್ಟಿಗೆ ಒಂದು ಕಿಟಕಿ ಅಥವಾ ಕುರ್ಚಿ ಇಟ್ಕೊಂಡ್ರೆ ನಾವು ಬೀಳ್ದೇ ಇರೋ ರೀತಿಯಲ್ಲಿ, ತೊಂದರೆ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಂಡು ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಯಾವುದೇ ವ್ಯಾಯಾಮ ಮಾಡ್ಬೇಕಾದ್ರೆ ನನಗೆ ಸ್ವಲ್ಪ ನೋವು ಹೆಚ್ಚಾಗ್ತಾ ಇದೆ ಅಂತಂದ್ರೆ ಸ್ವಲ್ಪ ನಿಧಾನವಾಗಿ ಮಾಡ್ಬೇಕು, ಬಟ್ ಸ್ವಲ್ಪ ಸ್ಟ್ರೆಚ್ ಗೊತ್ತಾಗ್ಬೇಕು, ಸ್ವಲ್ಪ ನೋವು ಗೊತ್ತಾಗ್ಬೇಕು. ಆದ್ರೆ ತೀರಾ ನೋವು ಇದ್ದಾಗ ಅದನ್ನ ಸ್ವಲ್ಪ ಕಡಿಮೆ ಮಾಡಿ ಸ್ಟಾಪ್ ಮಾಡಬೇಕು. ಸೊ ಇದು ಎರಡನೇ ವ್ಯಾಯಾಮ, ಹೀಲ್ ರೈಸ್. ಮೂರನೇ ವ್ಯಾಯಾಮ ಟೋ ಸ್ಪ್ರೆಡಿಂಗ್ ಅಂಡ್ ಕರ್ಲಿಂಗ್ ಎಕ್ಸರ್ಸೈಸ್ ಅಂತ. ಅಂದ್ರೆ ನಮ್ಮ ಪಾದದ ಬೆರಳುಗಳನ್ನ ಮೂವ್ಮೆಂಟ್ ಮಾಡುವಂತದ್ದು. ನಾವು ನೇರವಾಗಿ ಒಂದು ಕುರ್ಚಿ ಮೇಲೆ ಕೂತ್ಕೊಂಡು ನಿಧಾನವಾಗಿ ನಮ್ಮ ಪಾದದ ಬೆರಳುಗಳನ್ನು ಎಷ್ಟು ಅಗಲ ಆಗುತ್ತೋ ಅಷ್ಟು ಅಗಲ ಅದನ್ನ ಸ್ಪ್ರೆಡ್ ಮಾಡಬೇಕು, ಅಗಲಿಸಬೇಕು. ಈ ರೀತಿ ಮಾಡಿ ಇಟ್ಕೊಂಡು ನಿಧಾನವಾಗಿ ಆ ಪಾದದ ಬೆರಳುಗಳನ್ನ ನಿಧಾನವಾಗಿ ಒಳಕ್ಕೆ ಎಳ್ಕೋಬೇಕು. ಒಂದ್ಸಲ ಒಳಕ್ಕೆ ಎಳ್ಕೊಳ್ಳೋದು, ನಿಧಾನವಾಗಿ ಮತ್ತೆ ಸ್ಪ್ರೆಡ್ ಮಾಡೋದು, ಒಳಕ್ಕೆ ಎಳ್ಕೊಳ್ಳೋದು, ನಿಧಾನವಾಗಿ ಸ್ಪ್ರೆಡ್ ಮಾಡೋದು. ಈ ರೀತಿ ಮಾಡಿದಾಗ ನಮ್ಮ ಪಾದದಲ್ಲಿರುವಂತಹ ಕೀಲುಗಳ ಮೂವ್ಮೆಂಟ್ ಆಗುತ್ತೆ. ಪಾದಕ್ಕೆ ಹೋಗ್ತಾ ಇರುವಂತಹ, ತುದಿಗೆ ಹೋಗ್ತಾ ಇರುವಂತಹ ನರಗಳಿಗೆ ಒಂದು ಮಸಾಜ್ ಸಿಕ್ಕಿದಾಗುತ್ತೆ, ವ್ಯಾಯಾಮ ಸಿಕ್ಕಿದಾಗುತ್ತೆ, ರಕ್ತ ಸಂಚಾರ ಇಂಪ್ರೂವ್ ಆಗುತ್ತೆ, ಅಲ್ಲಿರುವಂತಹ ಜುಮ್ ಅನ್ನುವಂತಹದ್ದು ಕಡಿಮೆ ಆಗ್ತಾ ಬರುತ್ತೆ. ಇದನ್ನ ನಾವು ಈ ರೀತಿನೂ ಮಾಡಬಹುದು. ಇಲ್ಲ ಅಂದ್ರೆ ಪಾದದ ನೆಲದ ಮೇಲೆ ಒಂದು ಟವೆಲ್ ಅನ್ನ ಇಟ್ಕೊಂಡು ಟವೆಲ್ ಸ್ಕ್ರಂಚ್ ಅಂತ ಹೇಳ್ತೀವಿ. ಅಂದ್ರೆ ಈ ಪಾದದ ಬೆರಳುಗಳಿಂದ ಆ ಟವೆಲ್ ಅಥವಾ ಒಂದು ಕರ್ಚೀಫ್ ಅನ್ನ ನಿಧಾನವಾಗಿ ಎಳಿತಾ ಬರುವಂತದ್ದು, ಎಳೆದು ಹಿಡ್ಕೊಳ್ಳೋದು, ನಿಧಾನವಾಗಿ ಮತ್ತೆ ಬಿಡೋದು. ಸೊ ಈ ಟವೆಲ್ ಸ್ಕ್ರಂಚ್ ತರಾನು ಮಾಡಬಹುದು. ಅಥವಾ ಸಣ್ಣ ಸಣ್ಣ ಚುಚ್ಚದೇ ಇರುವಂತಹ ಕಲ್ಲು, ಸಣ್ಣ ಸಣ್ಣ ಕಲ್ಲುಗಳನ್ನ ನಾವು ಆಟ ಆಡ್ಲಿಕ್ಕೆ ಉಪಯೋಗಿಸುವಂತಹ ಸಣ್ಣ ಸಣ್ಣ ಕಲ್ಲುಗಳನ್ನ ಅಥವಾ ಗೋಲಿಗಳನ್ನ ತಗೊಂಡು ಒಂದು ತಟ್ಟೆಯಲ್ಲಿ ಪಾದದಿಂದ ಆ ಕಲ್ಲನ್ನು ಎತ್ತಿ ಆ ತಟ್ಟೆಗೆ ಹಾಕುವಂಥದ್ದು, ಆಟದ ತರ. ಸೊ ಈ ರೀತಿ ಮಾಡೋದ್ರಿಂದ ನಮ್ಮ ಪಾದದಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಬರುತ್ತೆ. ಅವಾಗ ಆ ನರದಲ್ಲಿರುವಂತಹ ನೋವು, ಸೆಳೆತ ಕಡಿಮೆ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ನಾಲ್ಕನೇ ವ್ಯಾಯಾಮ ಆಂಕಲ್ ಸರ್ಕಲ್ಸ್. ಆಂಕಲ್ ಜಾಯಿಂಟ್ ಬಹಳ ಮುಖ್ಯವಾಗಿ ನಮಗೆ ನಡೆಯಕ್ಕೆ ಬೇಕಾಗಿರುವಂತಹ ಜಾಯಿಂಟ್, ಪಾದದಲ್ಲಿರುವಂತಹ ಅತ್ಯಂತ ಮುಖ್ಯವಾದಂತಹ ಜಾಯಿಂಟ್. ಅದನ್ನ ನಾವು ಮೂವ್ಮೆಂಟ್ ಚೆನ್ನಾಗಿ ಇಟ್ಕೊಂಡ್ರೆ ಅಲ್ಲಿರುವಂತಹ ನರಕ್ಕೂ ಆ ನರ ಸಂಚಾರಕ್ಕೂ ಚೆನ್ನಾಗಿ ವ್ಯಾಯಾಮ ಸಿಕ್ಕಿದಾಗ ಆಗುತ್ತೆ. ಆಂಕಲ್ ಸರ್ಕಲ್ಸ್ ನಾವು ಇದನ್ನ ಮಲ್ಕೊಂಡು ಮಾಡಬಹುದು, ಕುತ್ಕೊಂಡು ಮಾಡಬಹುದು. ಮಲ್ಕೊಂಡಿದ್ದಾಗ ಆ ಪಾದವನ್ನ ನಿಧಾನವಾಗಿ ಕ್ಲಾಕ್ ವೈಸ್, ಅಂದ್ರೆ ಕ್ಲಾಕ್ ವೈಸ್ ದಿಕ್ಕಿನಲ್ಲಿ ಒಂದು 10 ಸಲ ಅದನ್ನು ನಿಧಾನವಾಗಿ ಮೂವ್ಮೆಂಟ್ ಮಾಡೋದು, ನಂತರ ನಿಧಾನವಾಗಿ ಆಂಟಿ ಕ್ಲಾಕ್ ವೈಸ್ ಮೂವ್ಮೆಂಟ್ ಮಾಡುವಂತದ್ದು. ಸೊ ಈ ರೀತಿ ನಾವು ಮಾಡಿದಾಗ ಹೇಗೆ ಒಂದು ಟೈಟ್ ಆಗಿರುವಂತಹ ಬಾಗ್ಲಿಗೆ ನಾವು ಆಯಿಲ್ ಹಾಕಿ ಮೂವ್ಮೆಂಟ್ ಮಾಡಿದಾಗ ಆ ಜಾಯಿಂಟ್ ಫ್ರೀ ಆಗುತ್ತೋ, ಅದೇ ರೀತಿ ಈ ಆಂಕಲ್ ಜಾಯಿಂಟ್ ಫ್ರೀ ಆದಾಗ ಅಲ್ಲಿರುವಂತಹ ರಕ್ತ ಸಂಚಾರ, ನರ ಸಂಚಾರ ಅದಕ್ಕೆ ಅನುಕೂಲ ಆಗುತ್ತೆ. ಸೊ ಅದಕ್ಕೋಸ್ಕರ ಈ 10 ಸಲ ಕ್ಲಾಕ್ ವೈಸ್, 10 ಸಲ ಆಂಟಿ ಕ್ಲಾಕ್ ವೈಸ್ ಬೆಳಗ್ಗೆ ಸಂಜೆ ಮಾಡೋದ್ರಿಂದ, ಈ ಆಂಕಲ್ ಸರ್ಕಲ್ ವ್ಯಾಯಾಮ ಮಾಡೋದ್ರಿಂದ ಬಹಳ ಚೆನ್ನಾಗಿ ಅನುಕೂಲ ಆಗ್ತಾ ಹೋಗುತ್ತೆ. ಐದನೇದು ಸೀಟೆಡ್ ಹ್ಯಾಮ್ ಸ್ಟ್ರಿಂಗ್ ಸ್ಟ್ರೆಚ್ ಎಕ್ಸರ್ಸೈಸ್. ಅಂದ್ರೆ ನಾವೊಂದು ಕುರ್ಚಿ ಮೇಲೆ ಕೂತ್ಕೊಂಡು, ನೇರವಾಗಿ ಕೂತ್ಕೊಂಡು ಮಂಡಿಯನ್ನ, ಕಾಲನ್ನ ನೇರ ಮಾಡುವಂತಹದ್ದು. ನೇರ ಮಾಡಿದಾಗ ನಮ್ಮ ಒಂದು ಟವೆಲ್ ಹಿಡ್ಕೊಂಡು ನಮ್ಮ ಪಾದದ ಹತ್ರ ಟವೆಲ್ ಹಾಕೊಂಡು ನಿಧಾನವಾಗಿ ಆ ಪಾದವನ್ನ ನಮ್ಮ ಕಡೆ ಎಳ್ಕೋಬೇಕು. ಈ ರೀತಿ ಮಾಡಿದಾಗ ನಮ್ಮ ತೊಡೆ ಹಿಂಭಾಗದಲ್ಲಿ, ಮೀನ್ಕಂಡದಲ್ಲಿ, ತೊಡೆ ಹಿಂಭಾಗದಲ್ಲಿ ಆ ಬರ್ತಾ ಇರುವಂತಹ ಹ್ಯಾಮ್ಸ್ಟ್ರಿಂಗ್ ಮಾಂಸಖಂಡ ಸ್ಟ್ರೆಚ್ ಆಗುತ್ತೆ. ಹೆಚ್ಚಿನ ಸಲ ಇದೊಂದು ಟೈಟ್ ರಬ್ಬರ್ ಬ್ಯಾಂಡ್ ಇದ್ದಾಗ ಆಗ್ಬಿಟ್ಟಿರುತ್ತೆ ಆ ಮಾಂಸಖಂಡ. ನಮ್ಗೆ ನರದ ನೋವು ಇದ್ದಾಗ, ಸೆಳೆತ ಇದ್ದಾಗ, ಅದು ಬಿಗಿತ ಬಂದಾಗ ಇನ್ನಷ್ಟು ನೋವು ಹೆಚ್ಚಾಗ್ಲಿಕ್ಕೆ ಇದು ಕಾರಣ ಆಗಿರುತ್ತೆ. ಸೊ ಅದನ್ನ ನಾವು ಸ್ಟ್ರೆಚ್ ಮಾಡಿದಾಗ ಅದು ಒಳಗಡೆ ಇರುವಂತಹ ನರ ಮಾಂಸಖಂಡಗಳು ಸ್ಟ್ರೆಚ್ ಆಗುತ್ತೆ. ಅವಾಗ ಅಲ್ಲಿರುವಂತಹ ನೋವು ನಿಧಾನವಾಗಿ ರಿಲ್ಯಾಕ್ಸ್ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಈ ರೀತಿ ಕಾಲನ್ನ ನೇರವಾಗಿ ಇಟ್ಕೊಂಡು ಆ ಟವೆಲ್ ಅನ್ನ ಎಳೆದು ಒಂದು 10 ಸೆಕೆಂಡ್ ಹಿಡ್ಕೊಳ್ಳೋದು, ನಿಧಾನ ಬಿಡೋದು. ಇದನ್ನ ಒಂದು 4 ರಿಂದ 5 ಸಲ ಬಲಗಡೆ ಎಡಗಡೆ ಮಾಡೋದ್ರಿಂದ ನಮ್ಗೆ ಅನುಕೂಲ ಆಗ್ತಾ ಹೋಗುತ್ತೆ. ಇದನ್ನ ನಾವು ಕೂತ್ಕೊಂಡು ಮಾಡಬಹುದು, ಅಥವಾ ನಿಂತ್ಕೊಂಡು ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಚ್ ಮಾಡಬಹುದು, ಅಥವಾ ಮಲ್ಕೊಂಡು ಈ ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಚ್ ಎಕ್ಸರ್ಸೈಸ್ ಮಾಡಬಹುದು. ಬೇರೆ ಬೇರೆ ವೇರಿಯೇಷನ್ ಇದೆ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಅದನ್ನ ಮುಂದುವರಿಸಿದ್ರೆ ಆರಾಮಾಗ್ತಾ ಹೋಗುತ್ತೆ. ಆರನೇದು ಮತ್ತು ಕೊನೆ ವ್ಯಾಯಾಮ ನಾವು ಫುಟ್ ರೋಲ್ ಎಕ್ಸರ್ಸೈಸ್. ಒಂದು ಬಾಲ್ ಅನ್ನ ತಗೊಂಡು, ಒಂದು ಟೆನ್ನಿಸ್ ಬಾಲ್ ತಗೋಬಹುದು. ತುಂಬಾ ಸ್ಪಂಜ್ ಸಾಫ್ಟ್ ಆಗಿರುವಂತಹ ಬಾಲ್ ಬದಲು ಈ ಟೆನ್ನಿಸ್ ಬಾಲ್, ಟೆನ್ನಿಸ್ ಆಟ ಆಡಕ್ಕೆ, ಕ್ರಿಕೆಟ್ ಆಡ್ಲಿಕ್ಕೆ ಟೆನ್ನಿಸ್ ತಗೋತಾರೆ, ಅಥವಾ ಟೆನ್ನಿಸ್ ಆಡ್ಬೇಕಾದ್ರೆ ಯೆಲ್ಲೋ ಕಲರ್ ಟೆನ್ನಿಸ್ ಬಾಲ್ ಏನ್ ಸಿಗುತ್ತೋ ಆ ಟೆನ್ನಿಸ್ ಬಾಲ್ ಅನ್ನ ತಗೊಂಡು ನೆಲದ ಮೇಲೆ ಇಟ್ಕೊಂಡು ಪಾದದಿಂದ ಆ ಬಾಲ್ ಅನ್ನ ನಾವು ಮುಂದೆ ಹಿಂದೆ ಈ ರೀತಿ ಮಾಡ್ತಾ ಹೋಗ್ಬೇಕು. ಅದ್ರ ಮೇಲೆ ನಮ್ಮ ಪಾದದ ಒತ್ತಡ ಬಿದ್ದಾಗ ಪಾದಕ್ಕೆ ಮಸಾಜ್ ಸಿಕ್ಕಿದಾಗ ಆಗುತ್ತೆ. ನಮ್ಮ ಪಾದದಲ್ಲಿರುವಂತಹ ಪ್ಲಾಂಟಾರ್ ಫೇಶಿಯಾ ಕಮಾನ್ ಯಾವ್ದಿರುತ್ತೋ, ಪ್ಲಾಂಟಾರ್ ನರ್ವ್ಸ್, ನಮ್ಮ ಪಾದದಲ್ಲಿ ಹೋಗ್ತಾ ಇರುವಂತಹ ನರಗಳಿಗೆ ಇದು ಮಸಾಜ್ ಸಿಕ್ಕಿದಾಗ ಆಗುತ್ತೆ. ಅವಾಗ ಅಲ್ಲಿರುವಂತಹ ನೋವು, ರಕ್ತ ಸಂಚಾರ ಇಂಪ್ರೂವ್ ಆಗಿ ಆರಾಮಾಗ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಈ ರೀತಿ 1 ರಿಂದ 2 ನಿಮಿಷದ ತನಕ ಬಲಗಡೆ ಕಾಲು, ಎಡಗಡೆ ಕಾಲು ಮಾಡಬಹುದು. ಇದನ್ನ ನಾವು ಬಾಲ್ ಅಲ್ಲಿ ಮಾಡಕ್ ಕಷ್ಟ ಆಗ್ತಾ ಇದೆ, ನನ್ಗೆ ಹೆದರಿಕೆ ಆಗ್ತಾ ಇದೆ ಅಂತಂದ್ರೆ ಒಂದು ಸ್ಟೀಲಿನ ಬಾಟಲ್ ತಗೊಂಡು, ಸ್ಮೂತ್ ಆಗಿರುವಂತಹ ಒಂದು ಸ್ಟೀಲಿನ ಬಾಟಲ್ ತಗೊಂಡು ಅದಕ್ಕೆ ತಂಪಾಗಿರುವಂತಹ ನೀರನ್ನು ಹಾಕೊಂಡು ನಾವು ಮಾಡಬಹುದು. ಅಥವಾ ಸ್ವಲ್ಪ ಬಿಸಿ ನೀರು ಶಾಖ ಬೇಕು ಅಂತಂದ್ರೆ ಬಿಸಿ ನೀರನ್ನು ಹಾಕೊಂಡು ಅದಕ್ಕೆ ಹಾಕೊಂಡು ಕೂಡ ಮಾಡಬಹುದು. ಸೊ ಈ ರೀತಿ ಒಂದು ಬಾಲ್ ಮೇಲೆ ಅಥವಾ ಒಂದು
ಸ್ಟೀಲಿನ ಬಾಟಲ್ ಮೇಲೆ ರೋಲ್ ಮಾಡೋದ್ರಿಂದ ಬಹಳ ಚೆನ್ನಾಗಿ ಆ ಪಾದಕ್ಕೆ ಮಸಾಜ್ ಸಿಕ್ತಾಗುತ್ತೆ. ಆವಾಗ ಈ ನರದ ನೋವನ್ನ ನಾವು ಬಹಳ ಚೆನ್ನಾಗಿ ಕಡಿಮೆ ಮಾಡ್ಕೋಬಹುದು. ಸೊ ಸುಲಭವಾಗಿ ಈ 6 ವ್ಯಾಯಾಮಗಳನ್ನ ಪ್ರತಿನಿತ್ಯ ಮಾಡೋದ್ರಿಂದ ನರದ ಮೇಲಿರುವಂತಹ ಒತ್ತಡವನ್ನ ನಾವು ಕಡಿಮೆ ಮಾಡಿಕೊಂಡು ಅಥವಾ ಈ ನರದ ನೋವನ್ನ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ, ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ 6 ವ್ಯಾಯಾಮಗಳನ್ನ ಪ್ರತಿನಿತ್ಯ ಮಾಡೋದ್ರ ಜೊತೆಗೆ ನಾವು 4 ಮುಖ್ಯವಾದ ವಿಷಯಗಳ ಬಗ್ಗೆ ಗಮನ ಕೊಡಬೇಕು. ಮೊದಲನೇದು, ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಎಷ್ಟಿದೆ. ಬ್ಲಡ್ ಶುಗರ್ ಟೆಸ್ಟ್ ಪದೇ ಪದೇ ಮಾಡ್ಕೋತಾ ಇರ್ಬೇಕು. ಮುಖ್ಯವಾಗಿ ಈ ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆ ಇರುವಂತವರು ಅಥವಾ ಒಂದು 50 ವರ್ಷ ಮೇಲ್ಪಟ್ಟವರು ವರ್ಷಕ್ಕೊಮ್ಮೆ ಆದ್ರೂ ಈ ಬ್ಲಡ್ ಶುಗರ್ ಟೆಸ್ಟ್ ಅನ್ನ ಮಾಡ್ಕೊಂಡು ನನಗೆ ಪಾದದ ಉರಿ ಬರ್ತಾ ಇದೆಯಾ ಅಥವಾ ಈ ಬ್ಲಡ್ ಶುಗರ್ ಕಂಟ್ರೋಲ್ ಇದೆಯಾ ಅಂತ ಚೆಕ್ ಮಾಡ್ಕೊಂಡಾಗ ನಾವು ಮುಂದೆ ನರಕ್ಕೆ ಡ್ಯಾಮೇಜ್ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಎರಡನೇದು, ವಿಟಮಿನ್ B12 ಮತ್ತು ವಿಟಮಿನ್ ಡಿ. ಈ ರೀತಿ ಸಮಸ್ಯೆ ಆಗ್ತಾ ಇದೆ, ಸುಸ್ತಾಗ್ತಾ ಇದೆ, ನನಗೆ ಕೈಕಾಲು ಜುಮ್ ಬರ್ತಾ ಇದೆ ಅಂತ ಇದ್ದಾಗ ವಿಟಮಿನ್ B12 ಮತ್ತು ವಿಟಮಿನ್ ಡಿ ರಕ್ತ ಪರೀಕ್ಷೆ ಮಾಡಿದಾಗ ಅದು ಸರಿಯಾಗಿ ಇಲ್ಲ, ಕಡಿಮೆ ಇದೆ ಅಂತಂದ್ರೆ ಅದಕ್ಕೆ ಬೇಕಾಗಿರುವಂತಹ ಸಪ್ಲಿಮೆಂಟ್ ಗಳನ್ನ ತಗೋಬಹುದು. ವಿಟಮಿನ್ B12 ಮುಖ್ಯ ಹೇಗೆ ಅನ್ನೋದ್ರ ಬಗ್ಗೆ ನಾನೊಂದು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ, ಅದನ್ನ ನೋಡಬಹುದು. ವಿಟಮಿನ್ ಡಿ ಹೇಗೆ ಅತ್ಯಂತ ಮುಖ್ಯವಾದಂತಹ ವಿಟಮಿನ್, ಅದನ್ನ ಹೇಗೆ ನಾವು ಪಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ನೀವು ಡೀಟೇಲ್ಸ್ ಅನ್ನ ನೋಡಬಹುದು. ಅದರ ಜೊತೆಗೆ ನಾವು ಸರಿಯಾದ ರೀತಿಯಾದಂತಹ ಪಾದರಕ್ಷೆಯನ್ನ ಉಪಯೋಗಿಸೋದು ಬಹಳ ಮುಖ್ಯ. ಈ ರೀತಿ ಜುಮ್ ಬರ್ತಾ ಇದೆ, ಕಾಲ್ ಸೆಳೆತ ಬರ್ತಾ ಇದೆ, ವಯಸ್ಸಾಗಿದೆ ಅಂತ ಇದ್ದಾಗ ಸರಿಯಾಗಿ ಕುಶನ್ ಆಗಿ ಇರುವಂತಹ ಚಪ್ಪಲ್ ಅಥವಾ ಶೂ ಅನ್ನ ಬಳಸಬೇಕು. MCR ಮೈಕ್ರೋ ಸೆಲ್ಯುಲರ್ ರಬ್ಬರ್ ಅನ್ನುವಂತಹ ಮಟೀರಿಯಲ್ ನ ಚಪ್ಪಲ್ ಅನ್ನ ನಾವು ಗಟ್ಟಿಯಾದ ನೆಲದ ಮೇಲೆ ಓಡಾಡಬೇಕಾದ್ರೆ ಹಾಕೊಳ್ಳುವಂತಹದ್ದು ಬಹಳ ಒಳ್ಳೆಯದು. ಅದ್ರ ಜೊತೆಗೆ ತುಂಬಾ ಹೊತ್ತು ಒಂದೇ ಕಡೆ ಕುತ್ಕೊಳ್ಳೋದು ಅಥವಾ ನಿಂತ್ಕೊಳ್ಳುವಂತಹದ್ದು ನಮ್ಮ ನರಗಳಿಗೆ ಒಳ್ಳೆಯದಲ್ಲ. ಮುಖ್ಯವಾಗಿ ಕೆಳಗಡೆ ತುಂಬಾ ಹೊತ್ತು ಒಂದೇ ಕಡೆ ಕುತ್ಕೊಂಡಿರ್ತಾರೆ, ಒಂದೇ ಕಡೆ ಕುರ್ಚಿ ಮೇಲೆ ಕುತ್ಕೊಂಡು ಕೆಲಸ ಮಾಡ್ತಾರೆ, ಒಂದೇ ಕಡೆ ನಿಂತ್ಕೊಂಡು ಕೆಲಸ ಮಾಡ್ತಾರೆ. ಈ ತರ ಇದ್ದಾಗ ಆ ನರದ ಮೇಲೆ ಒತ್ತಡ ಹೆಚ್ಚಾಗಿ ಸಮಸ್ಯೆ ಬಂದ್ಬಿಡ್ಬಹುದು. ಸೊ ಈ ರೀತಿ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಂಡಾಗ ನಮ್ಮ ನರಗಳು ಆರೋಗ್ಯವಾಗಿರುತ್ತೆ, ಖುಷಿಯಾಗಿರುತ್ತೆ, ಈ ತರ ಜುಮ್ ಜುಮ್ ಅಂತ ಅಳ್ತಾ ಇರೋಲ್ಲ. ಸೊ ಅದಕ್ಕೋಸ್ಕರ ನರದ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಏನೇನು ವ್ಯಾಯಾಮಗಳನ್ನ ಪ್ರತಿನಿತ್ಯ 6 ವ್ಯಾಯಾಮಗಳನ್ನ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ನಮ್ಮ ಆರೋಗ್ಯವನ್ನ ಸುಲಭವಾಗಿ ಕಾಪಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಪ್ರತಿನಿತ್ಯ ನಾನು ಒಂದೊಂದು ಹೆಲ್ತ್ ಟಿಪ್ ಅನ್ನ ವಾಟ್ಸ್ಆಪ್ ಮುಖಾಂತರ ನಿಮ್ಮ ಫೋನ್ಗೆ ತಲುಪಿಸ್ತಾ ಇದ್ದೀನಿ. ನೀವಿನ್ನು ಆ ವಾಟ್ಸ್ಆಪ್ ಗ್ರೂಪ್ಗೆ ಜಾಯಿನ್ ಆಗ್ಲಿಲ್ಲ ಅಂತಂದ್ರೆ ಪಿನ್ ಕಾಮೆಂಟ್ ಅಲ್ಲಿ ಇರುವಂತಹ ಗ್ರೂಪ್ ಡಿಸ್ಕ್ರಿಪ್ಷನ್ ಗೆ ಅಥವಾ ಆ ಲಿಂಕ್ ಗೆ ಒತ್ತಿದ್ರೆ ನೀವು ಆ ಗ್ರೂಪ್ಗೆ ಸೇರ್ಕೋಬಹುದು. ಪ್ರತಿನಿತ್ಯ ಫ್ರೀ ಆಗಿ ನಾನು ನಿಮ್ಗೆ ಒಂದು ಹೆಲ್ತ್ ಟಿಪ್, ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಕಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದ ಜೊತೆ ಇದನ್ನ ಹಂಚ್ಕೊಡಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳುವಂತದ್ದು ನಮ್ಮ ಕರ್ತವ್ಯ. ನಮಸ್ಕಾರ.